ಮಾರ್ನಿಂಗ್. ನಾವು ಪರ್ಸ್ನಲ್ ಕೆಲಸ ಮತ್ತು ಪ್ರೊಫೆಷ್ನಲ್ ಕೆಲಸದಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಸೊ ಕೊಪ್ಪಳಿಂದ ನೈಟ್ ಜರ್ನಿ ಸ್ಟಾರ್ಟ್ ಮಾಡಿ ಇವಾಗ ಬೆಂಗಳೂರಲ್ಲಿ ರೀಚ್ ಆದ್ವಿ. ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಕೆಲಸ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಕೆಲವೊಂದಿಷ್ಟು ನೋಡೋ ಪ್ಲೇಸ್ ಅದವು. ಸೊ ಅವು ನೋಡ್ಕೊಂಬಿಟ್ಟು ಇದು ಒಂದು ಬ್ಲಾಗ್ ಮಾಡ್ಬೇಕಂತ ಹೇಳಿ. ಸೊ ನೆಕ್ಸ್ಟ್ ಮೀಟ್ ಇನ್ ನೆಕ್ಸ್ಟ್ ಪ್ಲೇಸ್. ಲೇ ಹಾಯ್ ಮಾಡಲಿ. ಸೊ ನಾವು ಇವಾಗ ಇರೋದು ಮೆಜೆಸ್ಟಿಕ್ ಅಂಡರ್ಗ್ರೌಂಡಲ್ಲಿ. ಚಪ್ಪಲ್ ತಂದು ಹೊಡಿಬೇಕು ಮಗನ ನಿಂಗೆ. ನಾವು ಇವಾಗ ಕಬ್ಬನ್ ಪಾರ್ಕಿಂಗ್ ಮೆಟ್ರೋದಲ್ಲಿ ಹೋಗ್ಬೇಕಂತೇಳಿ ಹೊಂಟಿವಿ. ಅಣ್ಣ ಫುಲ್ ಚಿಂಗ್ ಆಗ್ಯಾನ. ಸೀದಾ ಟಿಕೆಟ್ ತೆಗ್ಸ್ಕೊಂಡು ಹೋಗ್ಬಿಡೋಣ. ಎಲ್ಲಿ ಹೋಗ್ತಿಲ್ಲ ನೀನು? ನಾವು ಇವಾಗ ಎಲ್ಲಿಂದ ಬಂದಿವಲ್ಲ ಈಗ ನಾವು? ಎಲ್ಲಿಂದ? ಮೆಜೆಸ್ಟಿಕ್ಕಿಂದ ಕಬ್ಬನ್ ಪಾರ್ಕಲ್ಲಿ ಮೆಟ್ರೋದಲ್ಲಿ ಬಂದ್ಬಿಟ್ಟು ಮೆಟ್ರೋದಿಂದ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಸ್ವಲ್ಪ ಏನೋ ವರ್ಕ್ ಐತಲ್ಲ ನಿಂದ ಐತಲ್ಲ ವರ್ಕ್ ಕಬ್ಬನ್ ಪಾರ್ಕ್. ಈ ಒಂದು ವರ್ಕ್ ಐತಿ ಮುಗಿಸ್ಕೊಂಡ್ಬಿಟ್ಟು ಸ್ಮಾರ್ಟ್ ಫೈರ್ ನೆಕ್ಸ್ಟ್ ಬೇರೆ ಕೆಲ್ಸಕ್ಕೆ ಹೋದ್ಮೇಲೆ ಬೇರೆ ಕಡೆಗೆ ಹೋಗೋಣ. ನಾವು ಇವಾಗ ಮೆಜೆಸ್ಟಿಕ್ಕಿಂದ ಸೀದಾ ಕಬ್ಬನ್ಪೇಟೆಗೆ ಬಂದೀವಿ. ಕಬ್ಬನ್ಪೇಟೆಯಲ್ಲಿ ನಮ್ಮ ಫ್ರೆಂಡಿನ ಒಂದು ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸೀದಾ ಅಪ್ಪು ಸಮಾಧಿ ಹತ್ರ ಮತ್ತು ಬೇರೆ ಕಡೆಗೆ ಇನ್ನೊಂದು ಸ್ವಲ್ಪ ಕೆಲಸ ಐತಿ. ಕೆಲಸ ಮುಗಿಸ್ಕೊಂಡು ಸೀದಾ ಕೆಲವೊಂದು ಪ್ಲೇಸ್ನ ನೋಡೋದೈತಿ. ನೋಡ್ಕೊಂಡು ಹೋಗ್ಬಿಡಕಂತ ಮಾಡಿವಿ. ನಾವು ಕಬ್ಬನ್ ಪಾರ್ಕ್ ಟಿಕೆಟ್ ತೆಗಿಸಿದ್ವಿ, ಯಾಕಂದ್ರೆ ನಾವು ಪರ್ಯ ಪ್ರೇಮಿಗಳಲ್ಲ. ಲೌಡೆ ಮನುಷ್ಯ ಏನಣ್ಣ ಸಿದ್ದರಾಮಯ್ಯ ಬರ್ತಾನೆ ಇಲ್ಲೇ ಅಲ್ಲ ಒಳ್ಳೆ ಇಲ್ಲಿ ಬರ್ತೀನಿ ಇಲ್ಲೇ ಬೇಕು. ಕಂಟೆಂಟ್ ನೋಡ್ತಾರೆ ಜನ, ವೆರೈಟಿ ಚೇಂಜಸ್ ಕೇಳ್ತಾರ. ಹಾಗಲ್ಲ ಒಂದು ಟೋಲ್ ಪೇಜ್ ಓಪನ್ ಮಾಡೋದು. ಸೌದಾ ಎಲ್ಲಿಗೆ ಹೊಂಟ್ರೆ ನಾವು? ಅಪ್ಪು ಸರ್ಕಲ್. ಅಪ್ಪು ಸರ್ಕಲ್ ಅಲ್ಲಿ ಅಪ್ಪು ಸ್ಮಾರಕಲ್ಲಿ ಒಳ್ಳೆ ಇವು ಅಕ್ಷರ ನೋಡಿ.
ನಿನ್ನ ಕಂಗಳ ಬಿಸಿಯ ಹನಿಗಳು ಗೂರು ಕಥೆಯ ಫಸ್ಟ್ ಹೋಗ್ರ ಮೇಲೆ ನಿನ್ನ ಪ್ರೇಮದ ನುಡಿಯ ಕೇಳಿ ಗೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ಗೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ರೈಲು ಈಗ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. Train will arrive in Sandal Soap Factory and doors will open on the left. Please mind the gap.